ಬ್ಯಾಕ್ ಕ್ಯಾಮ್ರಾ ಇಂದ ನನಗೆ ಇವಳು ತುಂಬಾ ಇಷ್ಟ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಆಯ್ತಾಯ್ತು ನೆಕ್ಸ್ಟ್ ಸರಿ ಪೇಂಟ್ ಹಚ್ಚಿದಂಗ ಹಚ್ಲತ್ಲಾಗ ಆ ಕಡೆ ಈ ಕಡೆ ಚೆನ್ನಾಗಿದೆ. ಇನ್ನೊಂದೈತೆ ನೋಡು, ಇನ್ನೊಂದೈತಿ ಎಬ್ಬಟ್ಟೈತೆ ನೋಡಿ, ಎಬ್ಬಟ್ಟೈತೆ ಅಂತಾನೆ ಚಿನ್ನ ಎಬ್ಬಟ್ಟ ಚಿನ್ನ ಕಲ್ಸ್ಬಿಟ್ಟೆ ಯಾರೆಲ್ಲ ಹೊರಗಡೆ ಹೋಗಿದ್ದಾರೆ, ಗೇಮ್ ನಲ್ಲಿ ಬಿಸಿ ಇದ್ದಾರೆ ಗಾಯ್ಸ್. ನೋಡಿ ನಮ್ಮ ಮಾಮ ಹಚ್ಕೊಂಡೆ, ನೋಡಕ್ಕೆ ಬಿಸಿ ಇದ್ದಾರೆ, ಬರೀ ಗೇಮಲ್ಲೇ ಬಿಸಿ ನೋಡಿ. ನಮ್ಮ ಮಾಮ ಇದ್ ಮಾಡ್ಬಿಟ್ಟು ನೈಲ್ ಪಾಲಿಶ್ ಹಚ್ಕೊಂಡು ಅವರು ಹಚ್ಕೊಂತವ್ರು ಯಾವ ಅಂದ್ಕೊಂಡೆ. ನೋಡಿ ನೌಶಮ್ ಬಾಡಿ ತೋರಿಸಿ. ಓ ಬಿಡಿ ನೀವು ನಿಮ್ ಡಯಟ್ ಪ್ಲಾನ್ ಎಲ್ಲ ನಮ್ಗೆ ಹೇಳ್ಬೋದಲ್ವಾ, ನೀವು ಯಾವ ತರ ಮಾಡ್ತೀರಾ ಅಂತ. ಅದು ಪ್ರೈಸ್ ಚಾರ್ಜ್. ಓ ಹೌದಾ, ನಮ್ ಬ್ಲಾಗ್ ಎಲ್ಲ ಹೇಳ್ಬಿಡಿ ಫ್ರೀಯಾಗೆ. ನಮಗೇನ್ ಬೇಡ, ನಮ್ ಬ್ಲಾಗ್ ಹೇಳಿ ಸಾಕು. ನೀವು ನಾವೇನ್ ಜಿಮ್ ವರ್ಕೌಟ್ ಎಲ್ಲ ಮಾಡಲ್ಲ, ಮಾಡ್ತೀವಿ ಬಟ್ ಕಮ್ಮಿ ಸ್ವಲ್ಪ. ಡಯಟ್ ಎಲ್ಲ ಮಾಡಲ್ಲ ನಾವು. ಯಾವುದು ನೋಡಿ ಗೈಸ್, ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದೀನಿ. ಸೊ ಇವರಿಬ್ರು ಇದಾರಲ್ಲ, ಇವರಿಬ್ರು ಕ್ರಿಕೆಟ್ ಆಡ್ಕೊಂತ ಫೋನ್ ನಲ್ಲಿ ಅದನ್ನ ಬೇರೆ ಇದಕ್ಕೆ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ಟಿವಿನಲ್ಲಿ ನೋಡಿ. ನಮ್ಮ ಮನೆಯಲ್ಲಿ ಹಿಂಗಿದ್ದಾರೆ. ಟೈಮ್ ಎಲ್ಲ ಆಯ್ತು, ನಾವ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಒಬ್ರು ರಿಲೇಟಿವ್ ಮನೆಗೆ. ನೋಡಿ ಗೈಸ್, ಇಷ್ಟ ಅನ್ನೋ ಒಂದು ರೆಸ್ಪೆಕ್ಟ್ ಇಲ್ಲ ಅವನಿಗೆ. ನವಮಿ ರೆಡಿ ಆಗ್ತಾ ಇದ್ದಾರೆ ಇವಾಗ. ಅಲ್ಲ, ಇವಳದ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ. ಅವಳು ಫ್ರಂಟ್ ಕ್ಯಾಮ್ರಾಯಿಂದ ಮಾಡ್ಬೇಕು ವಿಡಿಯೋನ, ಬ್ಯಾಕ್ ಕ್ಯಾಮ್ರಾಯಿಂದ. ನಿನ್ ಮ್ಯೂಸಿಕ್ ಆಗ್ತೈತ, ವಾಯ್ಸ್ ಓವರ್ ಕೊಡೋಣ. Hi guys, welcome back to my YouTube channel, Prati's Vlog. So ನಾನೀಗ ನೋಡಿ ಗೈಸ್, ಇಲ್ಲೆಲ್ಲ ಹಿಂಗಿದ್ದಾರೆ ಅವರು, ನಮ್ಮ ಮಾಮ. ಆಕ್ಚುಲಿ ಇಲ್ಲಿಗೆ ಬಂದು ಒಂಥರ ನಮ್ಮ ಮಾಮ ಬಂದಿದ್ದು ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಫುಲ್ ನಮಗೆ ರಿಫ್ರೆಶ್ಮೆಂಟ್ ಅಂಡ್ ಒಂದು ಎನರ್ಜಿ ಸಿಗ್ತಾ ಇದೆ ಗೈಸ್. ಹೌದಾ ಖುಷಿ? ನಮ್ ಖುಷಿ ಜೊತೆ ಅಂತೂ ಫುಲ್ ಮಾತಾಡಿದ್ದು. ಸಿ ಮೈ ಮಾಮ್, ನೌಶ್, ಮಾಮ ಎಲ್ಲರೂ ಇದ್ದಾರೆ. ಸೊ ಇವತ್ತು ನಾನು ಏನು ಸ್ಪೆಷಲ್ ಅಂದ್ರೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನೆನ್ನೆ ಗೌರಿ ಹಬ್ಬ ಎಲ್ಲ ಮುಗೀತು, ಇವತ್ತು ಗಣಪತಿ ಹಬ್ಬ. ಸೊ ಈಗ ನಾವು ನಮ್ಮ ಮಮ್ಮಿಯವರ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಅಂತ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲಂಗೆ ನೋಡ್ಕೊಂಡು ಬಂದ್ಬೇಡ, ಎಲ್ಲರೂ ಸೇರಿದ್ದೀವಿ ಜೊತೆಗೆ.
ಇದೀವಿ. ನನ್ನ ಬಾಡಿ ಬಿಲ್ಡರ್ನ ನೋಡಿ. ಇವತ್ತು ನಮ್ಮ ಮಾಮ ಅಪ್ಪ ನಂಗೆ ನೈಲ್ ಪಾಲಿಶ್ ಹಚ್ಚಿದ್ದು. ಅವರು ಇವಾಗ ತುಂಬಾ ಸೈಲೆಂಟ್ ಆಗಿದ್ದಾರೆ. ಅವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವರು ನಾನ್ ಸ್ಟಾಪ್ ಚಾಕರ್ ಅಂತ ಹೇಳ್ಬೋದು. ನೋಡಿ ಇವರೇ ಆಕ್ಚುಲಿ ಕ್ಯಾಮ್ರಾ ನೋಡ್ರೆ ಮುಚ್ಕೊಂಡಿದೆ ಅಂತ. ಅದು ಅಲ್ಲದೆ ಇನ್ನೊಂದೇನಂದ್ರೆ ಇವತ್ತು ನಾನು ಬ್ಯಾಕ್ ಕ್ಯಾಮ್ರಾ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ನಮ್ ಖುಷಿ ನನ್ನ ತಮ್ಮ ಇಬ್ರು ಯಾವಾಗ್ಲೂ ಹೇಳ್ತಾ ಇದ್ರು ಫೈನಲಿ ಇವತ್ತು ನಾನು ಬ್ಯಾಕ್ ಕ್ಯಾಮ್ರಾ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸದ್ಯದಲ್ಲೇ ನಾನು 17 Pro Max ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ನಂದು ಆಕ್ಚುಲಿ ಫೋನ್ ಇತ್ತು ಆಯ್ತಾ, 16 Pro Max. ನನ್ನ ಮಗ ತಗೊಂಡ್ಬಿಟ್ಟ. ಸರಿ ಯಾರು 16 ಅಂತೀನಿ, 16 ಮೈಂಡ್ ಹೋಯ್ತು. 13 Pro Max ನನ್ನ ತಮ್ಮಗೆ ನಾನು ಕೊಟ್ಟೆ ಗಾಯ್ಸ್. ಅದನ್ನ ತಗೊಂಡು ನಾನು ಯಾವ್ದು XR ಇಟ್ಕೊಂಡಿದ್ದೀನಿ ಐಫೋನ್ನ ನೋಡಿ. ಸೊ ಹಂಗೆ ನಾನು ಇವಾಗ ಚೆನ್ನಾಗಿರೋ ಒಂದು ಐಫೋನ್ Pro Max ನನಗೆ ಬೇಕು ಅಂತ ಅನ್ಸಿದೆ. ನೆಕ್ಸ್ಟ್ ಹೋಗೋಣ. ಬಟ್ ಅದಿರೋ ಪ್ಯಾಟರ್ನ್ ನನಗೆ ಅಷ್ಟೊಂದು ಇಷ್ಟ ಅಷ್ಟು ಅನ್ಸ್ಲಿಲ್ಲ. ನೋಡ ನಮ್ಮ ಮಾಮನ ಜೊತೆ ಮಾತಾಡ್ತೀರಾ ನೀವೆಲ್ಲ ಇವತ್ತು. ಮಾಮ ಮಾತಾಡಿ. ಏನಂತ ಮಾತಾಡ್ಬೇಕು? ಏನಾರ ಮಾತಾಡಿ. ಅದೆಷ್ಟು ಮಾತಾಡ್ಕೊಳಪ್ಪ ನೀನೆ. ಮಾತಾಡ್ಕಪ್ಪ ನೀನೆ ಅಂತ ಹೇಳ್ರಿ. ಏನ್ ಹೇಳೋದ ನೀನ್ ಕೇಳ ಕ್ವಶನ್ ಕೇಳಿದ್ರೆ ನಾನು ನಾವೀಗ ಅಜ್ಜಂಪುರಕ್ಕೆ ಹೋಗ್ತಾ ಇದೀವಲ್ಲ, ಏನ್ ಅನ್ನಿಸ್ತಾ ಇದೆ ನಿಮಗೆ ಇವಾಗ? ಅಜ್ಜಂಪುರಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಚಿಂತೆ ಆಗಿತ್ತು, ಈಗ ಚಿಂತೆ ಇಲ್ಲ. ಚಿಂತೆ ತೆಗೆದಾಕಿದ್ದೀನಿ. ನಾನು ಮತ್ತೆ ನಮ್ಮ ತಂಗಿ, ನಮ್ಮ ಸೊಸೆ, ಇನ್ನೊಬ್ರು ಖುಷಿ ಹೋಗ್ತಾ ಇದ್ದೀವಿ. ಖುಷಿಯಾಗಿ ಹೋಗ್ತಾ ಇದ್ದೀವಿ. ಆದ್ರೆ ಈಗ ಹೋದ ನಂತರ ನೆಕ್ಸ್ಟ್ ಅಲ್ಲಿ ಹೋಗಿ ಅಜ್ಜಂಪುರದಲ್ಲಿ ಮಾತಾಡ್ತೀನಿ. ಈಗ ಏನು ಮಾತಾಡಕ್ಕಾಗಲ್ಲ, ಬಹಳ ಬಿಸಿ ಇದ್ದೀನಿ ಈಗ. ಯಾವ್ದ್ರಲ್ಲಿ ಬಿಜಿ ಇದೀರಾ? ಕಾರಲ್ಲಿ ಹೋಗ್ತಾ ಇದ್ದೀನಿ. ಕಾರಲ್ಲಿ ಹೋಗ್ತಾರೆ ಸ್ಪೀಡ್ ಅಲ್ಲಿ, ಗಟ್ಲಲ್ಲಿ ಧ್ವನಿಗಳೇ ಬರಲ್ಲ. ಸ್ಪೀಡ್ ಧ್ವನಿಗಳೇ ಬರಲ್ಲ. ಹಾಗಾಗಿ ಅಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡ್ತೀನಿ. ದಯವಿಟ್ಟು ನಮ್ಮ ಸಿಸ್ಟರ್ ಅಲ್ಲ ನಮ್ಮ ನೌಶ್ ಮಾತಾಡ್ತಾನೆ ಅಂತ ಕೇಳಿ. ನಂದೇನಿಲ್ಲ ಗೈಸ್, ನಮ್ಮ ಅಕ್ಕಂಗ್ ಕೊಡ್ತೀನಿ. ನಂದೇನಿಲ್ಲ ಗೈಸ್, ನಮ್ಮ ಅಕ್ಕಂಗ್ ಕೊಡ್ತೀನಿ ಅಂದ್ರೆ ಅವ್ರು ಯಾರು ಚೆನ್ನಾಗಿ ನೆಕ್ಸ್ಟ್ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಯಾರೋ ಚೆನ್ನಾಗಿ ಮಾತಾಡಿದ್ರಂತೆ 1 lakh ವ್ಯೂವರ್ಸ್ ಆಗ್ತಾರಂತೆ. ನೀವು ಮಾತಾಡಿದ್ರೆ ಪಕ್ಕ ಆಗುತ್ತೆ. ಮಾತಾಡ್ತೀರಾ ನೀವು? ಪಕ್ಕ ಮಾತಾಡ್ತೀರಾ? ಇವತ್ತು ನಮ್ಮ ಮಾಮ ಒಬ್ಬ ನೆಲ್ ಪಾಲಿಶ್ ಹಚ್ಚಿದ್ದು ತೋರಿಸ್ತೀನಿ. ಆ ವಿಡಿಯೋನ ಕ್ಲಿಪ್ ಹಾಕ್ತೀನಿ ಹೆಂಗೆ ನೆಲ್ ಪಾಲಿಶ್ ಹಚ್ಚಿದಾರೆ ಅಂತ. ಉಗುರಿಗೆ ಹಚ್ಚಿನಿ ಅಂದ್ರೆ ಉಗುರು ಪಕ್ಕಕ್ಕೆಲ್ಲ ಹಚ್ಚಾರ ನೋಡಿಲಿ, ಚೆನ್ನಾಗಿ ನೀಟಾಗಿ ಹಚ್ಚಿದ್ದಾರೆ. ಇಬ್ಬರು ಪಕ್ಕದಲ್ಲೇ ಅದೇನ್ ಮಾತಾಡ್ತಾರೆ ನೋಡಿ ಆಯ್ತು. ಸ್ವಲ್ಪ ಕಣ್ಣು ಕಾಣೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಹಚ್ಚಿದ್ದಾರೆ. ಮೂರು ಜನ ಸುಮ್ ಬೈಕಲ್ಲಿ ಕುತ್ಕೊಂಡು ಹೋಗ್ತಾರೆ. ಅಯ್ಯೋ ಆಯ್ತು. ಕಂಟಿನ್ಯೂ ಮಾಡ್ಕೊಂತ ನಾವು ಆಕ್ಚುಲಿ ಅಜ್ಜಂಪುರದಲ್ಲಿ ಮುಗಿಸ್ಕೊಂಡವ್ರನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಇವತ್ತೇನೆ. ನಾಳೆಯಿಂದ ಮತ್ತೆ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು. ಲೆಟ್ಸ್ ಸಿ ನಾನು ಹೋಗೋ ಜರ್ನಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಸರ್ ಮುಂದಕ್ಕೆ ಹೋಗಿ ಆಮೇಲೆ ಇಲ್ಲಿ ಲೆಫ್ಟ್ ಅನ್ನೋದು. ಇಲ್ಲ ಸ್ಕೂಟರ್ ಬರ್ತಲ್ಲ, ಅದೇ ಮನೆ. ಇದು ಪಿಂಕ್. ನೆಕ್ಸ್ಟ್ ರೋಡ್ ದಾರಿ ಇದ್ರೆ ಅದೇ ದಾರಿ ಇಲ್ಲಲ್ಲ ಇಲ್ಲೇನಾ? ಹೋದ್ ನೋಡ್ರಿ ಅವ್ರ ಕಾರ್ ಹೋಗಿ ಇನ್ನ ಹಿಂದಕ್ಕೆ ಹೋಗ್ಬೇಕಾ? ಸಾಕು ಒಳಗೆ ಹೋದ್
ಇಲ್ಲ ಅಲ್ಲೇ ಜಾರಿ ನೋಡ್ರಿ. ಯಾವ ಮನೆ? ಅದೇ ಮನೆ ಕೆಳಗಿಂದ. ಖುಷಿ. ಹಲೋ ಮೈ ಡಿಯರ್ ಗರ್ಲ್, ಯಾರಿದು? ಪೇಷಂಟ್ ನೋಡೋದ್ ಬೇಡ ಮತ್ತೆ, ನೋಡಿಲಿ ಈ ರೇಂಜಿಗೆ ಕಾಲ್ ಮಾಡ್ಕೊಂಡು. ಲೈಟ್ರನ್ಸ್ ಬಿಡ್ತೀಯ ಈಗ ಹೇಳು, ಹತ್ತರಿಂದ ಅಂಟಿಸ್ಕೊಂಡು ತೆಗೋಣ. ಲೇಖನ್ ತೆಗೆ, ಲೇಖನ ಜ್ಯೂಸ್. ಹಾಯ್ ಹಾಯ್, ಈಸ್ ಟೇಕಿಂಗ್ ವಿಡಿಯೋ. ಥ್ಯಾಂಕ್ ಯು. ಆಕ್ಚುಲಿ ಲೇಖರಾಜು ಮಾತಾಡಲ್ಲ, ಸ್ವಲ್ಪ ಹಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೆಂಟ್ ಮಾಡ್ತಾರೆ. ಅವ್ರು ಸ್ವಲ್ಪ ಸ್ಟೆಂಟ್ ಮಾಡೋದಾದ್ರೆ ಫಸ್ಟು, ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ನೋಡೋಣ ನಾವು ಏನು ಮಾಡ್ತೀವಿ. ಶಿ ಈಸ್ ಮೈ ಗರ್ಲ್, ಲಿಪಿಕಾ ರಾಜ್. ನನಗೆ ಇವಳು ತುಂಬಾ ಇಷ್ಟ. ಆದರೆ ನೋಡಿ ಇವಳು ಊಟನೇ ಮಾಡಲ್ಲ ಗೈಸ್. ನೆಟ್ಟಿಗೆ ಈಗ ನೋಡಿ ಈಗ ತಿಂತಾಳೆ, ತಿನ್ಸಿದ್ರೆ ಮಾತ್ರ ತಿಂತಾಳೆ ಇವಳು ಗೈಸ್. ಛತ್ರಿ ಕೂಡ ಹಿಡ್ಕೊಂಡಂತೆ. ಯಾವ ಛತ್ರಿ? ನಾವು ಬಂದಾಗ ಸಡನ್ ಆಗಿ ಬಂದಾಗ ಏನಪ್ಪ ಇವರು ಬಂದ್ಬಿಟ್ಟಿದ್ದಾರೆ ಅನ್ಸ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಹೂವ, ಇದೆಲ್ಲ ಯಾರು ಹಾಕಿರೋದು? ಇವಾಗ ನೋಡಿ ಇಲ್ಲೆಲ್ಲ ಎಷ್ಟಿದೆ ಹೂ, ಚೆಂಡು ಹೂ. ದಾಸವಾಳ ಬಿಡುತ್ತಾ ಇಲ್ವಾ ಇದರಲ್ಲಿ? ಹೂ ಬಿಟ್ಟಿದೆಯಲ್ಲ ಇಲ್ಲ ಇಲ್ಲಿ ಬಿಟ್ಟಿದೆ. ಇದು ಆಕ್ಚುಲಿ ಇದು ಕರ್ಬೇವಿನ ಸೊಪ್ಪು, ನಾಟಿ, ಹೈಬ್ರಿಡ್ ಅಲ್ಲ. ನಮ್ಮ ಮನೆಯವರಂತೂ ಫುಲ್ ಬಿಸಿನಪ್ಪ ಇಲ್ಲಿ, ಫುಲ್ ಬಿಸಿ ಫೋನ್ಲಿ. ದಿಸ್ ಇಸ್ ಮೈ ಮೆಮೊರಿ. ನೋಡಿ 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 ಹೆಂಗ್ ಮಾಡ್ತಾ ಇದ್ದಾಳೆ ಇವಳು, ಹೆಂಗ್ ಮಾಡ್ತಿದ್ದಾಳೆ. ನಮ್ ಲಿಪಿಕಾ ಲೇಖಕ ಮನ್ಸ್ಕೊಳ್ಳೋಣ. ಲಿಪಿಕಾ ಇವನು ಬಂದು ನನ್ನ ತಮ್ಮ ನೋಡಿ ಏನ್ ಮಾಡ್ತಾ ಇದ್ದಾನೆ. ಏನ್ರಿ ಮಾಡ್ತಾ ಇದ್ದೀರಾ ಬಾಸ್? ಇವತ್ತು ಎಗ್ ಮಾಡಂಗಿಲ್ಲ ಮನೆ, ಅದಕ್ಕೆ ಹೊರಗೊಂದು ಕುಡಿತೀವಿ. ಎಗ್ ಮಾಡಂಗಿಲ್ವಂತ? ಎಗ್ಗನ್ ಬಾಯ್ಲ್ ಮಾಡ್ಕೊಂಬಿಡು. ಅದೇ ಮಾಡಂಗಿಲ್ಲಂತೆ. ಕುಡಿತೀಯಾ? ಹಾ, ಇವತ್ತು ಹಬ್ಬ ಮಾಡ್ತೀರಂತಲ್ಲ. ಎಗ್ಗನ್ನ ಮನೆಯಲ್ಲಿ ಬಾಯ್ಲ್ ಮಾಡಂಗಿಲ್ಲಂತೆ. ಏನಾಗಲ್ಲ ಹೋಗಿ ಮಾಡ್ಕೋಗ ಬಹುಶಃ. ನೋಡಿ ಎಗ್ನ ಬಾಯ್ಲ್ ಮಾಡ್ಕೊಂಡು ಬಾಯ್ಲ್ ಮಾಡಕ್ ಆಗಿಲ್ಲ ಅಂದ್ಬಿಟ್ಟು ಆ ರಾ ಎಗ್ನ ಕುಡಿತಾ ಇದ್ದಾನೆ ನನ್ನ ತಮ್ಮಣ್ಣ. ಲಿಪಿಕಾ ನೋಡಿ ಇಲ್ಲಿದೆಯಪ್ಪ ರಾ. ಹ್ಞೂ ಕರೆಕ್ಟ್. ಏನಾಗಲ್ಲ, ಇದನ್ನ ಬಾಯ್ಲ್ ಮಾಡಿಸ್ಬಿಟ್ಟು ಇಲ್ಲಿ ತಂದುಬಿಟ್ಟು ಇಲ್ಲೇ ಮಾತ್ರ ಒಂದು ಲೋಟ ಎಷ್ಟು ಲೋಟ? ಒಂದೇ ಲೋಟ. ದೊಡ್ಡ ಲೋಟ, ಇಷ್ಟು ದೊಡ್ಡ ಲೋಟದಲ್ಲಿ ನೋಡಲಿಲ್ಲ. ಇಷ್ಟು ದೊಡ್ಡ ಲೋಟ ನೋಡಿ ಗೈಸ್. ಜಿಮ್ ವರ್ಕೌಟ್ ಎಲ್ಲ ಮಾಡ್ತಾ ನೋಡಿ ಅವ್ನು. ಯಾವ ಹಬ್ಬ ಅಂತ ಬಂದ್ರು ಅದ್ರಲ್ಲೂ ನೀವು ನೋಡಿ ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಅಪ್ಪ ಅಲ್ಲಿ ಪಾನಿಪುರಿ ಯಾರು ತಿನ್ನು, ಗೋಬಿ ಯಾರು ತಿನ್ನು, ಜಿಮ್ ಹೋಗೋದೆ. ಸಂಜೆ ಮಾತ್ರ ಜಿಮ್ ಹೋಗೋದೆ. ಆಮೇಲೆ ಏನ್ ಗೊತ್ತಾ, ಎಲ್ಲಾದ್ರೂ ಹೆಂಗ ಇದು ಪ್ರೋಟೀನ್ ಪಾನಿಪುರಿ ಅಂತ ಕಡಲೆಕಾಯಿ ಬಂದ ತಕ್ಷಣ ತಗೊಳ್ಳೋದು. ಅವ್ರಿಗೆ ಕೇಳೋದು ಇದು ನಾಟಿನಾ ಅಂತ, ನಾಟಿ ಕಡಲೆಕಾಯಿ ಇದು ಅಂತ. ಅವನ ಹತ್ಲಾಗಿ ಏನಂತಾನೆ ಇವನ ಏನ ಹೋ ಅದಕ್ಕೆ ಅಂತ ನೋಡಿ. ಸೊ ಹಂಗಾಗಿ ನಾಲ್ಕು ನಮ್ಮ ಮಾತು ಕೇಳ್ತಾ ಎಷ್ಟು ಹಾಕೊಂಡೆ ಎಗ್ಗು ಅದೇ ನಿಂಗೆ ಗೊತ್ತಿಲ್ಲ ಗಾಯ್ಸ್. ನೋಡಿ ಗಾಯ್ಸ್ ಎಂತ ನನ್ನ ತಮ್ಮ ನೋಡಿ ಡಯಟ್ ಜಿಮ್ ವರ್ಕೌಟ್ ಎಲ್ಲ ಮಾಡಿದ್ರೆ ಈ ತರ ಪ್ಯೂರ್ ಆಗಿ ಮಾಡಿದ್ರೆ ಅದು ಬೇಗ ಡೆಡಿಕೇಟೆಡ್ ಆಗಿ
ಮಾಡಿದ್ರೆ ಪ್ಯೂರ್ ವೆಜ್ ಫುಲ್ ಡೆಡಿಕೇಟೆಡ್ ಆಗಿ 100% ಆಗಿ ಎಫರ್ಟ್ ಹಾಕಿದ್ರೆ ಸೊ ಈ ತರ ಬೇಗ ನಾವು ವೆಯ್ಟ್ ಲಾಸ್ ಅರ ಮಾಡ್ಬೋದು, ವೆಯ್ಟ್ ಗೇನ್ ಅರ ಮಾಡ್ಬೋದು, ಬಾಡಿ ಬಿಲ್ಡ್ ಅರ ಮಾಡ್ಬೋದು. ಆದ್ರೆ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ನೋಡಿ ಬಂದ್ರು ಇವರೆಲ್ಲ. ಇದು ಲೇಖಾ ರಾಜ್ ಅಂತ, ಲಿಪಿಕಾ ರಾಜ್ ಅವರ ಅಕ್ಕ. ಫುಲ್ ಅವಳು ನೋಡಿ ಇವಾಗ ಅವಳು ಕಾನ್ಸಂಟ್ರೇಷನ್ ಮಾಡಿ ನಿಂತ್ಕೊಂತಾಳ ನನ್ನ ಹತ್ರ. ಫುಲ್ ಬಿಸಿ ಇವಳು ಆಕ್ಚುಲಿ. ಏನ್ರಿ ಫುಲ್ ಬಿಸಿ ಇದೀರಾ? ಮಾತಾಡಿಸ್ತಾ ಇಲ್ವಲ್ಲ? ಫುಲ್ ಬಿಸಿ ಇದಾರಪ್ಪ, ಬಂದಾಗಿಂದ ಫುಲ್ ಬಿಸಿ ಇದಾರೆ ಇವರು. ಮತ್ತೆ ಏನ್ ಸಮಾಚಾರ? ಎಲ್ಲಿ ಓದ್ತಾ ಇರೋದು ಇವಾಗ ನೀವು? ಫೆಸಿಟ್ ಕಾಲೇಜಲ್ಲಿ ಓದ್ತಾ ಇರೋದು. ಏನ್ ಓದ್ತಾ ಇದ್ದೀರಾ? PU ಸೆಕೆಂಡ್ ಇಯರ್. ಚೆನ್ನಾಗಿ ಓದಿ, ರಿಸಲ್ಟ್ ಚೆನ್ನಾಗಿ ಬರ್ಲಿ. ಅದಲ್ಲದೆ ನೆಕ್ಸ್ಟ್ ಸೆಕೆಂಡ್ PU ಆದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರಾ? MBBS ಮಾಡ್ಬೇಕು ಅಂತ ಅಂತಿದ್ದಾರೆ. ಸೊ ಆಲ್ ದ ಬೆಸ್ಟ್. ನೋಡಿ ನನ್ನ ತಮ್ಮ ನೋಡ್ಲಿಲ್ಲ ಕರಜಿ ಇಲ್ಲಿ ಇದು ಇದು ಕುಡಿತಿದ್ದಾನೆ ನೋಡಿಲಿ. ಸೊ ಮೈ ಮದರ್ ಹೆಂಗ್ ಕುಡಿತಾನೆ ಇದನ್ನ? ಹಿಂಗ್ ಕುಡಿತೀಯಾ? ತಗೊಂಡು ಏನಾರ ತಿನ್ನಕ್ ಇಡ್ಕೋ. ನೋಡಿ ಏನ್ ಮಾಡ್ತೀಯ ನೋಡು. ಕೆಳಗಡೆ ಬಂದ್ಬಿಟ್ಟಿದ್ನ. ಏನ್ ಕುಡಿಲ ಬಿಡು. ಚಲ್ಗಿಲ್ ಬಿಟ್ಟಳ. ನಿಂಗೆ ಇಷ್ಟ ಆಗಲ್ಲ ಅಲ್ಲಿ ಲಿಪ್ಪು ನೀನಲ್ಲ? ಊಟನೇ ಮಾಡೋದು ಇನ್ನೇನು ಇದ್ರೆ ತಿಂತಾಳೆ. ನೋಡಿ ಗೈಸ್ ಇಷ್ಟು ಅದು ಹೆಂಗ್ ಕುಡಿತಾನೋ ನನ್ನ ತಮ್ಮ. ಹಾಕೊಂಡ್ ಕುಡಿತದಾನೆ. ದಿನ ಇವತ್ತು ಹೈ ಪ್ರೋಟೀನ್ ಆಗಬೇಕಲ್ಲ. ಅಲ್ವಾ? ಅದೇ ಹಾಲು ಫ್ಯಾಟ್ ಅಲ್ಲ. ಓ ಹಾಲ್ ಫ್ಯಾಟ್ ಅಂತ ಅವ್ರು ಇದು ಮಾಡ್ತಾರ ನೋಡಿ ಇಲ್ಲಿ. ಹೆಲ್ದಿ ಫ್ಯಾಟ್ ಅಲ್ಲ, ಅದೇ ಕಟ್ಟೋದಿರೋದು ಹಾಲು ಕುಡಿಯೋ. ಹೌದಾ? ಅವ್ನು ಮತ್ತೆ ಹಾಲು ತುಪ್ಪ ಎಲ್ಲ ಹಾಕೊಂಡು ತಿಂತಾರೆ. ಲಿಪಿಕಾ ನೋಡಿ ಹೆಂಗ್ ನೋಡ್ತಾ ಇದ್ದಾರೆ. ಬಾಗಿಲು ಕೈ ಹಿಡ್ಕೊಂಡು ಅವ್ನು ಹೆಂಗ್ ಕುಡಿತಾನೆ ಅಂತ ನೋಡ್ತಾ ಇದ್ದಾರೆ ಲಿಪಿಕಾ. ನೀನು ಎಷ್ಟು ಮುಟ್ಟೆ ತಿಂತೀಯ? ಅವ್ನಿಗೆ ಬಾಯ್ಲ್ಡ್ ಅಷ್ಟೇ. ಒಂದೇ ಅಷ್ಟೇ. ನೌಶಾನಲ್ಲಿ ತಿನ್ಬೇಕು ಡೈಲಿ. ಬರೋ ಟೈಮ್ ಆಯ್ತು. ಟೈಮ್ ಆಗುತ್ತೆ. ಏಮಲ್ಲಿ ನೀವು ಜಾಮೂನ್ ಪುಳಿಯೋಗರೆ ಖುಷಿಗೆ ಪುಳಿಯೋಗರೆ ಇಷ್ಟ ಅಂತ. ಪುಳಿಯೋಗರೆ ಇಷ್ಟ ಇಲ್ಲ ಅವ್ರಿಗೆ, ಜಾಮೂನ್ ಇಷ್ಟ ಅವ್ರಿಗೆ. ನಾವು ಪುಳಿಯೋಗರೆ ಇಷ್ಟ ಅಂತ ಪುಳಿಯೋಗರೆ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಕಡಲೆಬೇಳೆ ವಡೆ ನಮ್ಮ ಖುಷಿಗೆ ಇಷ್ಟ ಅಂತ ಕಡಲೆಬೇಳೆ ವಡೆ ಮಾಡಿದ್ದಾರೆ. ಆಮೇಲೆ ಮಟನ್ ಬೇಯಿಸ್ತಾರೆ. ಮೊಟ್ಟೆ ಬೇಯಿಸ್ತಾರೆ. ಅದೆಲ್ಲ ಬೇಯಿಸಲ್ಲ ನಾವು ಆಕ್ಚುಲಿ. ಯಾಕೆ ಹಬ್ಬ ಅಲ್ವಾ, ಸೊ ಹಂಗಾಗಿ ಮಾಡಿಲ್ಲ. ನೋ ಬೇಸಂಗಿಲ್ಲ ಅಂತ. ಬೇಸಂಗಿಲ್ಲ ಮತ್ತೆ ಅವ್ನು ರಾ ಆಗಿ ಕುಡ್ಕೊಂಬಂದ ಹೊರಗಡೆ ಅಷ್ಟು. ಇನ್ನೂ ಕುಡ್ಕೊಂಬಂದ ಹೊರಗಡೆ ಇಲ್ಲ. ನನ್ನೇನು ಕರೀಲಿಲ್ಲ. ನಿಮ್ನೆ ಕರೀತಾನ ಅವನು. ನೀವು ಕುಡಿತಿದ್ರ ಅಂತ ಕೇಳ್ತಾ ಲಿಪಿಕಾ. ಏನ್ ಕುಡ್ಕೊಂಡ ಅಂದ್ರೆ ಏನ್ ಕುಡ್ಕೊಂಡ್ ರಾ ಎಗ್. ಇದು ನೋಡಿ ಇದು ಕಿಚನ್. ಯಾರು ಏನ್ ಮಾಡ್ತಿದ್ರು ಅಂತ ನಮ್ಮಲ್ಲಿ. ಸೊ ನಮ್ಮ ಮಮ್ಮಿ ಅಂತೂ ನಮ್ಮ ಕಿಚನ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಹೇಮಾ ಮಾಲಿನಿ ಅವರು. ನಾನು ಹೇಳಿಲ್ವಾ ಅವ್ರು ಎಷ್ಟು ಒಂದ್ಸತಿ ಮನಸ್ಸು ಒಟ್ಟ ಅಂತಾನೆ ಇರ್ತವೆ. ಇಲ್ಲಿ ನೋಡಿ ಅವ್ರು ಏನೋ ಮಾಡ್ತಾ ಇದ್ದಾರೆ. ಹೋಳಿಗೆ ರೆಡಿ. ಎಷ್ಟು ಬೇಗ ಹೋಳಿಗೆ ಮಾಡೋದು ಸಾಕಾಗುತ್ತಾ? ಎಷ್ಟು ಬೇಗ ಹೋಳಿಗೆ ಮಾಡೋದು ಎಷ್ಟು ನಾವು ಮತ್ತೆ ಕಾಯ್ಕೊಂಡಿದ್ದಿದ್ರೆ ಮನೆಯಲ್ಲೇ ಮಾಡ್ಕೊಂಡು ಕಷ್ಟ ಐತಪ್ಪ. ನೋಡಿ ಹೋಳಿಗೆ ಮಿಷಿನ್ ತೋರಿಸ್ತೀನಿ ಆಯ್ತಾ ಇವತ್ತು. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಚಪಾತಿ ಇದು ಬಂದು ಏಮಕ್ಕ ಒಂದ್ಸಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀಯಾ? ಇದು ಬಂದು ಹೋಳಿಗೆ ಮಾಡೋದಾ? ಹೋಳಿಗೆ ಮಾಡೋದು, ಚಪಾತಿ ಮಾಡೋದು ಎಲ್ಲ ಮಾಡ್ಬೋದು. ವಾಯ್ಸ್ ಹೇಳು. ವಾಯ್ಸ್ ನನಗೇನು ಹೋಳಿಗೆ ಮಾಡ್ಬೋದು ಇದ್ರಲ್ಲಿ. ಆಮೇಲೆ ಲೇಖರಾಜೆ ಗೊತ್ತಾ ಅಟ್ಲೀಸ್ಟ್. ಹೋಳಿಗೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಎಲ್ಲ ಇದ್ರಲ್ಲೇ ಮಾಡೋದಾ? ರೊಟ್ಟಿ ಮಾಡ್ಬೋದು. ಜೋಳದ ರೊಟ್ಟಿ ಬರಲ್ಲ, ಅಕ್ಕಿ ರೊಟ್ಟಿ ಮಾಡ್ಬೋದು. ಎಲ್ಲಿ ತಗೊಂಬಂದಿದ್ದು ನೀವು? ಇದು Close ಮಾಡ್ಬೋದಾ? ಏನ್ ಗೊತ್ತಾ, ಇದು off ಇದನ್ನ ಮಾಡ್ಬಿಟ್ಟು ಎಂತದ್ದು ಉಂಡೆ ಮಾಡ್ಬಿಟ್ಟು ಇದರೊಳಗೆ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ರೊಟ್ಟಿನೂ ಆಗುತ್ತೆ, ಪ್ರಯತ್ನ ನೋಡ್ತಿದ್ದೆ. ರೊಟ್ಟಿನೂ ಆಗುತ್ತೆ, ಹೋಳಿಗೆನೂ ಆಗುತ್ತೆ, ಚಪಾತಿನೂ ಆಗುತ್ತೆ. ಇದರೊಳಗೆ ಬಿಲ್ಲೆ ಮಾಡಿ ಇಡ್ಬೇಕು. ಆಮೇಲೆ ಹಿಂಗ್ ಪ್ರೆಸ್ ಮಾಡೋದು. ಪ್ರೆಸ್ ಮಾಡೋದು ಪ್ರೆಸ್ ಮಾಡೋದು. ಪ್ರೆಸ್ ಮಾಡೋದು ಪ್ರೆಸ್ ಮಾಡೋದು ಆನ್ಲೈನ್ ಸಿಗುತ್ತಲ್ಲ. ಯಾವ್ದಿದು? ಆಮೇಲೆ ಇದು ಮಾಮೂಲಿ
ತರದ ಇದ್ರು ಗ್ರಾನೈಟ್ ಬರುತ್ತೆ, ಇದು ಕಲ್ಲು ಸ್ಟೋನ್, ಗ್ರಾನೈಟ್ ಸ್ಟೋನ್ ಇದು ಇದ್ರ ಸ್ಟೋನ್ ಅಲ್ಲ, ಬೇರೆದೆಲ್ಲ ಸೆರಾಮಿಕ್ ಈ ತರ ಬರ್ತವೆ, ಅದನ್ನ ಹಾಕ್ಬಾರ್ದು, ಅದು ಹೆಲ್ತಿ ಪ್ರಾಬ್ಲಮ್. ಇದಾದ್ರೆ ಗ್ರಾನೈಟ್ ಆದ್ರೆ ಏನು ಪ್ರಾಬ್ಲಮ್. ಇದು ಗ್ರಾನೈಟ್ ಗ್ರಾನೈಟ್ 4500 ಇಂದ ರೇಟ್ ಇರುತ್ತೆ. ಟೆಫ್ಲಾನ್ ಕೋಟಿಂಗ್ ಅಲ್ಲ, ಇದು ಗ್ರಾನೈಟ್ ಕೋಟಿಂಗ್. ಸೊ ಇದನ್ನ ಯೂಸ್ ಮಾಡಿದ್ರೆ ಹೆಲ್ತಿಗೂ ಇದೇನು ಪ್ರಾಬ್ಲಮ್ ಬೆನಿಫಿಟ್ಸ್ ಇದೆ. ಆಯ್ತು, ನನಗೊಂದು ತಗೊಂಬಾಯ್ತರದ್ದು ಬೆಂಗಳೂರಿಗೆ. ನೀನು ಎಲ್ಲಿ ತಗೊಂಡ್ರಿ ಇದನ್ನ? ಆನ್ಲೈನ್ ಆನ್ಲೈನ್ ಅಲ್ಲಿ ತಗೊಂಡಿದ್ದ? ಲಿಂಕ್ ನ ಶೇರ್ ಮಾಡ್ಬಿಡಿ. ಮಂಡ್ಯ ಹಾ, ಮಂಡ್ಯದಲ್ಲಿ ತರಿಸಿದ್ದು. ನಮಗೂ ಎಷ್ಟದಕ್ಕೆ ಅಮೌಂಟ್ ಎಷ್ಟು? ಇದು ತಗೊಂಡು ತುಂಬಾ ವರ್ಷ ಆಯ್ತು. 4,300 ರೂಪಾಯಿ. ಅದೇ 4,500 ಅಂತ. ಚೆನ್ನಾಗಿದೆ ಅಲ್ವಾ? ತೆಳುಗೆ ಮಿಷಿನ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಸಾಫ್ಟ್. ಜಾಮೂನ್ ಆಯ್ತಲ್ಲ. ಬಂದಿದ್ದು ಖುಷಿ ಆಯ್ತು. ಊಟತಾ ಇದೆಯಾ? ನೆಕ್ಸ್ಟ್ ಬಂದ ಕಂಡು ಹಿಡಿತಿದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಹೊಡೆದ್ಬಿಡ್ತೀನಿ ಮತ್ತೆ. ಸುಮ್ಮನೆ ನನಗಲ್ಲ, ನನಗೆ ಕಾರಲ್ಲಿ ಹೋಗೋದು. ಸ್ವೀಟ್ ಜಾಸ್ತಿ ತಿನ್ನೋದು. ಸಾರಿ ತಡಿ ತಡಿ. ಸುಮ್ಮನೆ ಈಗ ಕೊಡ್ತೀನಿ. ಬಾರ ಬರ್ಲಿಲ್ಲ ನೀನು, ಹೊಡೆಗಿಡ್ದು ಹಾಕ್ಬಿಟ್ಟಿಯ ಮತ್ತೆ. ಬಾರ ಬರ್ಲಿಲ್ಲ, ಏನೋ ಫ್ರೂಟ್ ಕೊಡ್ತಿದ್ನ ನಾನೇ, ಏನೋ ಕೊಡ್ತಿದ್ದೆ ನಂಗೆ ಕರ್ದಾಗ ಬಂದಿದ್ರೆ. ಯಾಕೆ ಬರ್ಲಿಲ್ಲ? ಬಾಯ್ ಲೆಕ್ಸ್ ಏನ ಬಾರ ಒಂದ ಬರ್ಲಿಲ್ಲ ಮತ್ತೆ. ಬಾಯ್ ಬಾಯ್ ಅಂತ ನೋಡಿ. ಈಗ ನಿಂಗೆ ಹಾಕ್ತೀರಾ? ಸೊ ಎಲ್ಲ ಹೊರಡ್ವಿ. ಈಗ ನಮ್ಮ ಎಲ್ಲರನ್ನೂ ಅಲ್ಲಿ ಬಸ್ಸಿಗೆ ಹಚ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ, ಸೊ ಈಗ ನಾವು ಮತ್ತೆ ಬೆಂಗಳೂರಿಗೆ ಹೊರಟ್ವಿ. ಸೊ ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್. ಸಿ ಯು.